ಇನ್ನು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಕೇಸ್ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ಚುರುಕುಗೊಂಡ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಈಗಾಗಲೇ ಹಾಸನ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇನ್ನು ನಿನ್ನೆ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆಯಲಾಗಿತ್ತು. 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆಯಲಾಗಿದೆ. ಎಸ್ಐಟಿ 4 ಲ್ಯಾಪ್ಟಾಪ್ಗಳನ್ನು ಹಾಗೂ 3 ಡೆಸ್ಕ್ ಟಾಪ್ಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಅದನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಕಂಪ್ಯೂಟರ್ನಲ್ಲಿ ಮಾಹಿತಿಗಳನ್ನು ಶೋಧ ಮಾಡಲಾಗ್ತಾ ಇದೆ. ಡಿಲೀಟ್ ಆದಂಥ ಮಾಹಿತಿಗೆ ಕಲೆ ಹಾಕ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳು ಅಂದರೆ ಯಾವ್ಯಾವ ಫೈಲ್ಸ್ಗಳನ್ನು ಡಿಲೀಟ್ ಮಾಡಲಾಗಿದೆಯಾ ಇದನ್ನು ನೋಡ್ತಾರೆ. ಹೀಗಾಗಿ ಡಿಲೀಟ್ ಆದಂಥ ಮಾಹಿತಿಗಳ ಬಗ್ಗೆ ತಜ್ಞರ ಮೂಲಕ ಶೋಧವನ್ನು ಮಾಡಲಾಗುತ್ತೆ. CCTV ಕ್ಯಾಮ್ರಾಗಳ ದೃಶ್ಯಗಳಿಗಾಗಿ ಕಾಯ್ತಾ ಇರುವಂಥ SIT ಅಧಿಕಾರಿಗಳು ಇನ್ನು FSL ವರದಿಗೋಸ್ಕರ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ FSL ಇಂಪಾರ್ಟೆನ್ಸ್ ಇರುತ್ತೆ. ಯಾಕೆಂದರೆ ಕೇವಲ ತನಿಖೆಯಿಂದ ಮಾತ್ರ ಸಾಕಾಗಲ್ಲ, FSLನ ಸಹಾಯ ಕೂಡ ಬೇಕಾಗುತ್ತೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಒಂದು ಕಡೆಗೆ ಡಿಲೀಟ್ ಆಗಿರುವಂಥ ಫೈಲ್ಸ್ಗಳ ಬಗ್ಗೆ ಅಥವಾ ಅದರಲ್ಲಿರುವಂಥ ಕಂಟೆಂಟ್ಸ್ಗಳ ಬಗ್ಗೆ ಶೋಧ ಮಾಡಲಾಗ್ತಾ ಇದೆ. ಹೀಗಾಗಿ FSL ತಜ್ಞರ ಸಹಾಯದಿಂದ ಇದನ್ನು ಮಾಡಬೇಕಾಗುತ್ತೆ. ಅದು ಒಂದು. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನು ಆ ಒಂದು ಬಿಲ್ಡಿಂಗ್ನ CCTV ದೃಶ್ಯಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಲಾಗ್ತಾ ಇದೆ. CCTV ದೃಶ್ಯಗಳಲ್ಲಿ ಯಾರೆಲ್ಲ ಬಂದು ಹೋಗಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದರ ಜೊತೆಗೆ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕನ್ನು ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು FSL ಲ್ಯಾಬ್ಗೆ ಕಳಿಸಲಾಗಿದೆ. ವರದಿ ಬಂದ ನಂತರ ಇನ್ನಿನ ಹೆಚ್ಚಿನ ತನಿಖೆ ಏನಾಗುತ್ತೆ ಅದನ್ನು ಮಾಡಬೇಕಾಗತ್ತೆ. ಈಗಾಗಲೇ ಪ್ರೀತಮ್ ಗೌಡ ಆಪ್ತರ ಏನು ತನಿಖೆ ಮಾಡ್ತಾ ಇದ್ದಾರೆ ಅದನ್ನು ಇನ್ನಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಈಗ FSL ವರದಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಪ್ರೀತಮ್ ಗೌಡ ಆಪ್ತರ ಬಗ್ಗೆ ಹೇಳೋದಾದರೆ ಈಗಾಗಲೇ 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ SIT ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಕಲೆ ಹಾಕ್ತಾ ಇದೆ. 4 ಲ್ಯಾಪ್ಟಾಪ್ 3 ಡೆಸ್ಕ್ಟಾಪ್ಗಳನ್ನು ಕೂಡ ಈಗಾಗಲೇ ಖರೀದಿ ಮಾಡಲಾಗಿದೆ. ಇನ್ಫ್ಯಾಕ್ಟ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅನಂತರ ತನಿಖೆ ಮಾಡಲಾಗುತ್ತೆ. SIT ವರದಿ ಬಂದ ನಂತರ ಮುಂದಿನ ಕ್ರಮಗಳನ್ನು ಮಾಡಲಾಗುತ್ತೆ. ಇನ್ನು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಕೇಸ್ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಂದ ಚುರುಕುಗೊಂಡ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಈಗಾಗಲೇ ಹಾಸನ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇನ್ನು ನಿನ್ನೆ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆಯಲಾಗಿತ್ತು. 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆಯಲಾಗಿದೆ. SIT 4 ಲ್ಯಾಪ್ಟಾಪ್ಗಳನ್ನು ಹಾಗೂ 3 ಡೆಸ್ಕ್ ಟಾಪ್ಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಅದನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಕಂಪ್ಯೂಟರ್ನಲ್ಲಿ ಮಾಹಿತಿಗಳನ್ನು ಶೋಧ ಮಾಡಲಾಗ್ತಾ ಇದೆ. ಡಿಲೀಟ್ ಆದಂಥ ಮಾಹಿತಿಗೆ ಕಲೆ ಹಾಕ್ತಾ ಇರುವಂಥ SIT ಅಧಿಕಾರಿಗಳು ಅಂದರೆ ಯಾವ್ಯಾವ ಫೈಲ್ಸ್ಗಳನ್ನು ಡಿಲೀಟ್ ಮಾಡಲಾಗಿದೆಯಾ ಇದನ್ನು ನೋಡ್ತಾರೆ. ಹೀಗಾಗಿ ಡಿಲೀಟ್ ಆದಂಥ ಮಾಹಿತಿಗಳ ಬಗ್ಗೆ ತಜ್ಞರ ಮೂಲಕ ಶೋಧವನ್ನು ಮಾಡಲಾಗುತ್ತೆ. CCTV ಕ್ಯಾಮ್ರಾಗಳ ದೃಶ್ಯಗಳಿಗಾಗಿ ಕಾಯ್ತಾ ಇರುವಂಥ SIT ಅಧಿಕಾರಿಗಳು ಇನ್ನು FSL ವರದಿಗೋಸ್ಕರ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ FSL ಇಂಪಾರ್ಟೆನ್ಸ್ ಇರುತ್ತೆ. ಯಾಕೆಂದರೆ ಕೇವಲ ತನಿಖೆಯಿಂದ ಮಾತ್ರ ಸಾಕಾಗಲ್ಲ, FSLನ ಸಹಾಯ ಕೂಡ ಬೇಕಾಗುತ್ತೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಒಂದು ಕಡೆಗೆ ಡಿಲೀಟ್ ಆಗಿರುವಂಥ ಫೈಲ್ಸ್ಗಳ ಬಗ್ಗೆ ಅಥವಾ ಅದರಲ್ಲಿರುವಂಥ ಕಂಟೆಂಟ್ಸ್ಗಳ ಬಗ್ಗೆ ಶೋಧ ಮಾಡಲಾಗ್ತಾ ಇದೆ. ಹೀಗಾಗಿ FSL ತಜ್ಞರ ಸಹಾಯದಿಂದ ಇದನ್ನು ಮಾಡಬೇಕಾಗುತ್ತೆ. ಅದು ಒಂದು ಭಾಗ. ಇನ್ನು ಆ ಒಂದು ಬಿಲ್ಡಿಂಗ್ನ CCTV ದೃಶ್ಯಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಲಾಗ್ತಾ ಇದೆ. CCTV ದೃಶ್ಯಗಳಲ್ಲಿ ಯಾರೆಲ್ಲ ಬಂದು ಹೋಗಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದರ ಜೊತೆಗೆ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕನ್ನು ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು FSL ಲ್ಯಾಬ್ಗೆ ಕಳಿಸಲಾಗಿದೆ. ವರದಿ ಬಂದ ನಂತರ ಇನ್ನಿನ ಹೆಚ್ಚಿನ ತನಿಖೆ ಏನಾಗುತ್ತೆ ಅದನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಪ್ರೀತಮ್ ಗೌಡ ಆಪ್ತರ ಏನು ತನಿಖೆ ಮಾಡ್ತಾ ಇದ್ದಾರೆ ಅದನ್ನು ಇನ್ನಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಈಗ FSL ವರದಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಪ್ರೀತಮ್ ಗೌಡ ಆಪ್ತರ ಬಗ್ಗೆ ಹೇಳೋದಾದರೆ ಈಗಾಗಲೇ 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ SIT ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಕಲೆ ಹಾಕ್ತಾ ಇದೆ. 4 ಲ್ಯಾಪ್ಟಾಪ್ 3 ಡೆಸ್ಕ್ಟಾಪ್ಗಳನ್ನು ಕೂಡ ಈಗಾಗಲೇ ಖರೀದಿ ಮಾಡಲಾಗಿದೆ. ಇನ್ಫ್ಯಾಕ್ಟ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅನಂತರ ತನಿಖೆ ಮಾಡಲಾಗುತ್ತೆ. SIT ವರದಿ ಬಂದ ನಂತರ ಮುಂದಿನ ಕ್ರಮಗಳನ್ನು ಮಾಡಲಾಗುತ್ತೆ.